ತಳೆ ತಳೆ ನಮ್ಮ ಬೈಕು ಅಲ್ಲಿ ಇದೇ ಫಸ್ಟ್ ಟೈಮ್ ಬಂದಿರೋದು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಗೋದು ಸ್ವಲ್ಪ ಲೇಟ್ ಆಗಿತ್ತು. ಹುಡುಗರು ನನಗೋಸ್ಕರ ಕಾಯ್ತಾ ಕೂತವ್ರೆ ಅಂದ್ಕೊಂಡಿದ್ದೆ. ಅವರೆಲ್ಲ ಟೀ ಎಲ್ಲ ಕುಡ್ಕೊಂಡು ರೆಡಿಯಾಗಿ ಕೂತಿದ್ರು. ನನ್ನ ಮಗ ಬರಲಿ, ಬಂದ ತಕ್ಷಣ ಹೋಗ್ಬಿಡೋಣ ಅಂತ. ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ. ಹೋದ್ಮೇಲೆ ಗೊತ್ತಾಯಿತು ಟೀ ಕುಡಿಯೋದಿಲ್ಲಲ್ಲ, ಮುಂದೆ ಕುಡಿಯೋಣ ಅಂತ ಪ್ಲ್ಯಾನ್ ಮಾಡ್ಬಿಟ್ಟು ಅವ್ರು ಆಲ್ರೆಡಿ. ಹೋದ ತಕ್ಷಣ ನಡ್ರಪ್ಪ ಆಯಿತು ಹೋಗೋಣ ಅಂತ ಮುಂದೆ ಹೋಗೋಷ್ಟರಲ್ಲಿ ಗಾಡಿ ಪೆಟ್ರೋಲ್ ಖಾಲಿ ಆಗಿದೆ. ಗೈಸ್, ಪೆಟ್ರೋಲ್ ಖಾಲಿಯಾಗಿ ಗಾಡಿ ತಳ್ಕೊಂಡು ಬಂದಾಯ್ತು. ಗಾಡಿ ಡಿಸ್ಪ್ಲೇ ಬೇರೆ ನೀಟಾಗಿ ಕಾಣಿಸಲ್ಲ. ಸೊ ಪೆಟ್ರೋಲ್ ಹಾಕ್ಸಿದ ಮೇಲೆ ಗೊತ್ತಾಯಿತು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ. ಸೊ ನಮ್ಮ ಹುಡುಗ ಒಬ್ಬನು ವಾಪಸ್ ಹೋದ. ಸ್ವಲ್ಪ ಬೇಜಾರಂತೂ ಆಯಿತು. ಹಂಗೆ ಸ್ವಲ್ಪ ಮುಂದೆ ಬಂದು ನೋಡ್ತಾ ಇದ್ದೀವಿ, ಆಲ್ರೆಡಿ ಮಹಾರಾಷ್ಟ್ರ ಎಂಟ್ರಿ ಆಗ್ಬಿಟ್ಟಿದ್ದೀವಿ ಊರು. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಮ್ಮ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿರೋದು. ಅದರಲ್ಲಿ ನಾನು ಹೋಗ್ತಾ ಇರೋದು ಭೀಮಾಶಂಕರ ಜ್ಯೋತಿರ್ಲಿಂಗ. ಇದು ನಾನು ಹೋಗ್ತಾ ಇರೋ ಮೊದಲನೇ ಜ್ಯೋತಿರ್ಲಿಂಗ. ಅದು ನನ್ನ ಬೈಕಲ್ಲಿ ಹೋಗ್ತಾ ಇರೋದು. ಇನ್ನೂ ಜಾಸ್ತಿ ಖುಷಿ ಆಗೈತೆ ಅಷ್ಟೇ. ಮಹಾರಾಷ್ಟ್ರ ಇದು 2ನೇ ಸರಿ. ಲಾಸ್ಟ್ ಟೈಮ್ ಒಂದು ಸರಿ ನನ್ನ ಫ್ರೆಂಡ್ ಬೈಕ್ ತೊಗೊಂಡು ಬಂದಿದ್ವಿ. ನನ್ನ ಬೈಕು ಅಲ್ಲಿ ಇದೇ ಫಸ್ಟ್ ಟೈಮ್ ಬಂದಿರೋದು. ಲಾಸ್ಟ್ ಇಯರ್ ಬಂದ್ಬಿಟ್ಟು ಅದು ಆಗಸ್ಟ್ ತಿಂಗಳಲ್ಲೇ ಬಂದಿದ್ವು ಮಹಾರಾಷ್ಟ್ರ. ಇವಾಗ ನಾವು ಹೋಗ್ತಾ ಇರೋ ಪ್ಲೇಸಿಂದ ಹಬ್ಬ ಅಂದರೆ ಒಂದು 60-70 ಕಿಲೋಮೀಟ್ರ್ ಆಗುತ್ತೆ. ಈ ಸೀಕ್ರೆಟ್ ವಾಟರ್ ಫಾಲ್ಸು, ನಾನೆಮೆಚ್ಚಿ, ಕುಂಬೆ ವಾಟರ್ ಫಾಲ್ಸು, ಮಹಾಬಲೇಶ್ವರ ಇವೆಲ್ಲ ಕವರ್ ಮಾಡಿಕೊಂಡು ಹೋಗಿದ್ವಿ. ಸೊ ಈ ವರ್ಷ ಅಲ್ಲಿಂದ ಮುಂದಿನ ನೆಕ್ಸ್ಟು ಪ್ಲೇಸ್ ನೋಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಒನ್ ವೇ ರೂಟ್ ಅಲ್ವಾ, ಸೊ ಸ್ವಲ್ಪ ಕಷ್ಟ ಆಗುತ್ತೆ ಗಾಡಿ ಓಡಿಸೋದು. ಬೆಂಗಳೂರು ನಿನ್ನೆ ಬಿಟ್ಟಿರೋದು. ನಿನ್ನೆ ಅಲ್ಲಿಂದ ಬೆಂಗಳೂರಿಂದ ಬಿಟ್ಟು 400 ಕಿಲೋಮೀಟರ್ಸ್ ಕವರ್ ಮಾಡಿ ಕುಷ್ಟಗಿಲಿ ಒಂದು ನೈಟು ಅಲ್ಲೇ ಸ್ಟೇ ಇದ್ದು, ಮತ್ತೆ ಅಲ್ಲಿಂದ ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದು ಫುಲ್ ಟಯರ್ಡ್ ಅಂತೂ ಸಖತ್ ಟಯರ್ಡ್ ಆಗ್ಬಿಟ್ಟೈತೆ. ಆಲ್ಮೋಸ್ಟು 873 ಕಿಲೋಮೀಟ್ರ್ ಕವರ್ ಆಗೈತೆ. ಸೈಡ್ಗೆ ಹಾಕೋಣ ಅಂತ ಆಗ್ಲಿಂದ ನೋಡ್ತಾನೆ ಇದ್ದೀವಿ. ಸೈಡ್ಗೆ ಹಾಕೋಣ ಅಂತ. ನಮಗೆ ಟೀ ಅಂದರೆ ಒಂಥರ ಟಾನಿಕ್ ಇದ್ದಂಗೆ, ಅವಾಗ ಕುಡಿತಾ ಇರ್ತೀವಿ. ಹೋಗ್ಲೇ ರೋಡಿಗೆ ನಿಂದ್ರೋಗು. ಇನ್ನು ಎಷ್ಟು ದೂರ ಅವ್ರಲ್ಲೇ? ನಂದು ಕಾಲಂತರೂ ಅದೇಗ ಎಲ್ಲಿದಾರಲ್ಲ ಅವ್ರಿನ? ಏನು ತಿಂಡಿ ಕೊಡ್ತು ತಲೆ ಹೊಲನೇ ಕಿತ್ಕೊಂಡು ಹೋಗ್ತಾನೆ.
ಅವಾಗ ಬರೀ ಎಣ್ಣೆ ಹೊಡೆದಾಗ ರೂಢಿ ಐತಲ್ಲ. ಸ್ಮಾಲ್ ಸಿಗರೇಟ್ ಅದು ಬರತ್ತ ಅಲ್ಲಿ ಊರಾಗ ಹೊಡೆದಾನಂತು ರೊಕ್ಕ ನಿಲ್ಸು 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 ಬ್ಯಾಕ್ 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 ಬಾ ಅಲ್ಲಿ ಊರಾಗ ಹೊಡೆದಾನಂತು ರೊಕ್ಕ ವಿನಾಸಪ್ ನೀ ಜೋರ್ ಹೇಳು ವಿಡ್ಯಾಕತ್ತಂದ್ಮೇಲೆ ಅಕ್ಕರ್ ಊರಾಗ ಪಕ್ಕರ್ ಹೊಡಿ ಹೇಳ್ಬೋದು ಮಗ ಯಾಕೆ ಲೆಕ್ಕತಿಲ್ಲ ಅವಲ್ಲ ಏ ಮಾತಾಡ. ಟೀ ಕುಡಿದು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಮಗಂತೂ ಸಾಕಾಗ್ಬಿಟ್ಟೈತೆ. ಆಲ್ಮೋಸ್ಟ್ 900 ಕಿಲೋಮೀಟರು. ಎಲ್ಲಾದರೂ ರೂಮ್ ಸಿಕ್ಕರೆ ಸಾಕು ಅನ್ನೋ ಥರ ಆಗೈತೆ. ನಮ್ಮ ಹುಡುಗರು ನೋಡಿದ್ರೆ ಹಂಗೆ ಚೇಚಿ ಗಿಸಾಕ್ತವ್ರೆ. ಹೋಗ್ತಾನೆ ಇದ್ದೀವಿ. ನಿನ್ನೆ ಬೆಂಗಳೂರು 2 ಗಂಟೆಗೆ ಬಿಟ್ಟಿದ್ದೀವಿ. ನಿನ್ನೆ ಮಧ್ಯಾಹ್ನದಿಂದ ಗಾಡಿ ನೀವು ಹೊಡಿತಾನೆ ಇದ್ದೀವಿ. ಇನ್ನೂ ನೋಡೋಣ ಇನ್ನು ಎಷ್ಟಾಗುತ್ತೆ ಅಷ್ಟು ಹೋಗಿ ಇನ್ನೇನು ಪ್ಲೇಸ್ ನಿಯರ್ ಹೋಗಿ ಎಲ್ಲರೂ ಸ್ಟೇ ಇರೋಣ ಅಂತ ಅಷ್ಟೇ. ಒಂದು ಸ್ವಲ್ಪ ಅಗಲತ್ತಲ್ಲಿ ಇನ್ನೊಂದು ಸ್ವಲ್ಪ ರೂಮ್ ಕೇಳಿದ್ರು ಎಲ್ಲಾದರೂ ನಿಲ್ಲಿಸ್ರು. ಹೀಗೆ ಹೋಗ್ತಾನೆ ಹೋಗಲ್ಲಪ್ಪ. ಅಣ್ಣ ಯಾಕಣ ಚಮಕ್ ನಮಗೆ ಸೊ ಫೈನಲಿ ರೀಚ್ ಆದ್ವಿ ಗಾಯ್ಸ್. ಗಾಡಿ ಎಲ್ಲ ಪಾರ್ಕ್ ಮಾಡಿ ಸ್ವಲ್ಪ ಲೈಟಾಗಿ ಏನಾರು ತಿನ್ಕೊಂಡು ಮಲ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ನೋಡೋಣ. ಸಿ ಬಾಯ್, ಗುಡ್ ನೈಟ್. ಜಾಸ್ತಿ ಅದೇ ಸಾಕು ನೋಡೋಣ. ಇದೆ ಬರೀ ಇದು